ಇವತ್ತು ನ್ಯಾಯಪೀಠ ಕಪಾಳವನ್ನು ಮೋಕ್ಷ ಮಾಡೋದ್ರ ಮೂಲಕ ಉತ್ತರ ಕೊಟ್ಟಿದೆ. ನಾವು ಮೊದಲೇ ಹೇಳಿದ್ವಿ, ಇದು ನ್ಯಾಯಾಲಯದಲ್ಲಿ ನಿಲ್ಲುವಂಥದ್ದಲ್ಲ, ನಿಮ್ಮದು ದುಂಡಾವರ್ತಿ ಇದೆ, ಹಗೆತನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ, ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ. ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ. ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕ್ ಸಾಧ್ಯ ಇಲ್ಲ. ನಾನು ಇನ್ನೂ ಒಂದು ಹೇಳಿದೆ, ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಅದನ್ನ ಈ ಮೋದಿಜಿಯವರು ಯಾವ ಮಾತನ್ನ ಈ ದೇಶದಲ್ಲಿ ಒಂದು ದೇಶ ಒಂದು ಕಾನೂನು ಅಂತ ಮಾಡಲಿಕ್ಕೆ ಹೊರಡ್ತಾ ಇದ್ರು, ಅದನ್ನ ವಿರೋಧ ಮಾಡಿದ್ರು ಕಾಂಗ್ರೆಸ್ನವರು. ಆದ್ರೆ ಪರೋಕ್ಷವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಈಗ ಮೋದಿಜಿಯವರ ಆ ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ನಾವು ಅದನ್ನೇ ಹೇಳ್ತಿದ್ವಿ. ಆದ್ರೆ ನಿಮ್ಮ ಅವಿವೇಕದ ಇದನ್ನ ಪ್ರದರ್ಶನ ಹೇಗಿದೆ ಅಂತಂದ್ರೆ, ನೀವು ಅಲ್ಲಿ ವಿರೋಧ ಮಾಡ್ತೀರಿ, ಕೊನೆಯಲ್ಲಿ ನೀವೇ ಅದನ್ನ ಪರೋಕ್ಷವಾಗಿ ಒಪ್ಕೊಳ್ತೀವಿ. ಇಂಥ ಪರಿಸ್ಥಿತಿ ಈ ಕಾಂಗ್ರೆಸ್ಗೆ, ಈ ದುರ್ಗತಿ ಬಂದಿದೆ. ಕಾಂಗ್ರೆಸ್ಗೆ ಒಂದು ದುರ್ಗತಿ ಬಂದಿದೆ. ಅದಕ್ಕೆ ದುಷ್ಟತನದ ನಡವಳಿಕೆಗಳನ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ತೀರ್ಮಾನ ಸರಿಯಾಗಿ ಬಂದಿದೆ, ಇವರಿಗೆ ಕಪಾಳ ಮೋಕ್ಷ ಆಗಿದೆ. ಇದನ್ನ ನಾನು ಸ್ವಾಗತ ಮಾಡ್ತೇನೆ. ಅದು ಕೋರ್ಟಿನ ಆದೇಶ ಇತ್ತು, ಅದರ ಪ್ರಕಾರ ಶಾಂತಿ ಪಾಲನಾ ಸಭೆ ಮಾಡಬೇಕು, ಅಲ್ಲಿ ಒಮ್ಮತಕ್ಕೆ ತರಬೇಕು ಅಂತಕ್ಕಂಥದ್ದು ಆದೇಶ. ಅದರ ಪ್ರಕಾರ ಪೊಲೀಸ್ನವರು ಮಾಡಬೇಕು. ಅದನ್ನು ನಾವು ಕೂಡ ಕೋರ್ಟಿನ ಎಲ್ಲ ಆದೇಶಗಳಿಗೂ ನಮ್ಮ ಗೌರವ ಇದೆ, ನಾವು ಅದನ್ನ ಸ್ವಾಗತ ಮಾಡಿದ್ದೇವೆ, ಈಗಲೂ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರು ನೆನ್ನೆ ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋದು ಮಾತ್ರ ಬದಲಾವಣೆ ಅಂತ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದೇ ಆಗಲಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಅಥವಾ ಡೆಲ್ಲಿನಲ್ಲಿ ಹೈಕಮಾಂಡ್ ಇದೆಯಾ ಅಂತ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಪಾಪ ವಯಸ್ಸಿನ ಸಮಸ್ಯೆ ಇರಬೇಕು. ಯಾವ ಕಾಲದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. 14ರಲ್ಲಿ ಹೇಳಿದ್ರು ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇನ್ನೂ ಸ್ಪರ್ಧೆ ಮಾಡ್ತಾನೆ ಇದ್ದಾರೆ. ಈಗಲೂ ನಿನ್ನೆ ಯಾರೋ ಕೇಳಿದಾಗ ಹೇಳಿದ್ದಾರೆ, ನನ್ನ ಸ್ನೇಹಿತರುಗಳು ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದ್ಸಾರಿ ಸ್ಪರ್ಧೆ ಮಾಡ್ಬೇಕು ಅಂತ. ನಿಮ್ಮನ್ನ ಸ್ಪರ್ಧೆ ಮಾಡಿದ್ರು ಅಷ್ಟೇ, ನೀವು ಏನು ಮಾಡಿದ್ರು ಇನ್ನಷ್ಟೇ. ನೀವು ಈ ಜನ್ಮದಲ್ಲಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ, ಇದೇ ಕೊನೆ. ಇನ್ನು ಜನ ನಿಮ್ಮನ್ನ ನಂಬೋದಿಲ್ಲ. ನೋಡಿ ಯಾವ ಮಟ್ಟಕ್ಕೆ ಇವರು ಈ ರಾಜ್ಯವನ್ನ ಕೊಂಡೊಯ್ದ್ರು ಅಂದ್ರೆ, ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ನಾನು ಹೀಗೆ ಮಾಡ್ತಿದ್ದೇನೆ, ಯುವಕರಿಗಾಗಿ ಇಂಥದ್ದನ್ನು ಕೊಡ್ತಿದ್ದೇನೆ, ಜಮೀನುಗಳನ್ನ ಹಂಚ್ತಾ ಇದ್ದೇನೆ, ಈ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಹೀಗೆ ಮಾಡ್ತಿದ್ದೇನೆ ಅವ್ರು ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ 10 kg ಅಕ್ಕಿ ಕೊಡ್ತಿದ್ದೀನಿ, ಬೇಕಾ ಬೇಡ? ಮಾನ್ಯ ಮುಖ್ಯಮಂತ್ರಿಗಳೇ, ರಸ್ತೆಗಳ ಗುಂಡಿಗಳೆಲ್ಲ ಮುಚ್ಚಿ ಚೆನ್ನಾಗಿಡ್ತೇನೆ, ಬೇಕಾ ಬೇಡ ಅಂತ ಕೇಳ್ಬೇಕು ನೀವು. ಯುವಕರೇ, ನಿಮಗೆಲ್ಲ ಇಂಡಸ್ಟ್ರಿ ಅದು ಇದು ಹಾಕಿ ಕೊಡ್ತೇನೆ, ಸಾಲ ಕೊಡ್ತೇನೆ, ಬೇಕಾ ಬೇಡವೋ ಅಂತ ಕೇಳಬೇಕು ನೀವು. ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇನೆ, ನಿಮಗೆ ಬೇಕಾ ಬೇಡವೋ ಅಂತ ಕೇಳಬೇಕು ಅಲ್ವಾ? ರೈತರಿಗೆ ಇಂತಿಂತ ಸವಲತ್ತುಗಳನ್ನು ಕೊಡ್ತಿದ್ದೀನಿ, ಬೇಕಾ ಬೇಡ ಅಂತ ಕೇಳಬೇಕು. ಯಾವುದ್ರಿ ಇದು? ನಮ್ಮ ರಾಜ್ಯದ ಬಡವರನ್ನ ಭಿಕ್ಷುಕರನ್ನಾಗಿ ಮಾಡುವಂತ ಹೇಳಿಕೆಗಳನ್ನು ಕೊಟ್ಟು ವೋಟ್ ಬ್ಯಾಂಕ್ ಮಾಡ್ಕೊಂಡು ನೀವು ಲೂಟಿ ಮಾಡಲಿಕ್ಕೆ ಮಾತ್ರ ಉಳ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಲೂಟಿ ಸರ್ಕಾರ ಇದೆ. ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ನಾವು ಯಾರನ್ನಾದ್ರೂ ನೋಡಿದ್ರೆ, ನಾನು 7-8 ಚೀಫ್ ಮಿನಿಸ್ಟರ್ಗಳನ್ನ ನೋಡಿದ್ದೇನೆ, ಇಂಥ ಕರಪ್ಟ್ ಚೀಫ್ ಮಿನಿಸ್ಟರ್ನ ನಾನು ನೋಡೇ ಇರಲಿಲ್ಲ. ಲೂಟಿಯಲ್ಲೇ ತೊಡಗಿದ್ದಾರೆ. ಅದರಿಂದ ಅವರ ಮಾತುಗಳಿಗೆ ಏನೂ ಬೆಲೆ ಇಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದೆ. ಅವ್ರು ಇನ್ನೇನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಂತ ಅವರೇ ಹೇಳಿದಾರಲ್ಲ. ಇನ್ನು ನಾನು ಹೇಳೋದೇನಿದೆ? ಸ್ಟೇ ವೆಕೇಶನ್ಗೆ ಹಾಕ್ಲಿ, ಯಾರು ಬೇಡ ಅಂತಂದ್ರು.
ನೋಡಿ, ನೀವು ಏನು ಮಾಡಿದರೂ ಕೂಡ ದೇಶದ ಕಾನೂನು ಎಲ್ರಿಗೂ ಒಂದೇ, ಎಲ್ಲರನ್ನು ರಕ್ಷಿಸ್ತದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕೆಪಿಸಿಸಿ ದೊಡ್ಡ ಬೀಗ ಹಾಕಬೇಕು ಅಂತ ರಾಜಣ್ಣ ಹೇಳಿದ್ದಾರೆ. ಅದು ಅವರ ಪಕ್ಷದ ಒಳಗಡೆಯ ವಿಚಾರ. ಈಗಲೂ ಕೂಡ ಇನ್ನು 2 ವರ್ಷ ಆದಮೇಲೆ ದೊಡ್ಡ ಬೀಗನೇ ತರಬೇಕು ಅವರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮಾತ್ರ ಅಲ್ಲ, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಇಳಿದು ಹೋಗುವಾಗ ಅವರೇ ದೊಡ್ಡ ಬೀಗ ತೆಗೆದುಕೊಟ್ಟೇ ಹೋಗ್ಬೇಕು. ಈ ಸರ್ಕಾರನ ಇನ್ನು ಮುಂದೆ ಯಾರೂ ನಂಬೋದಿಲ್ಲ, ಈ ಕಾಂಗ್ರೆಸ್ ಪಕ್ಷನ ಯಾರೂ ನಂಬೋದಿಲ್ಲ, ಗೌರವಿಸೋದಿಲ್ಲ. ಸರ್, ಒಂದ್ ಕಡೆ ಹೊರಗಡೆ ಭ್ರಷ್ಟಾಚಾರ ಆಗುತ್ತೆ ಅಂತ ಆರೋಪ ಮಾಡೋ ಬಿಜೆಪಿ ಇವತ್ತು ನಿಮ್ಮ ಕಾಗೇರಿ ಸಂಸದರು ವಿಧಾನಸಭಾದ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ. ಒಳಗಡೆ ವಿಧಾನಸೌಧ ಪೀಠೋಪಕರಣ, ಊಟದ ವ್ಯವಸ್ಥೆ ಬಗ್ಗೆ ತುಂಬಾ ದೊಡ್ಡ ಭ್ರಷ್ಟಾಚಾರ ಆಗಿದೆ, ಲೂಟಿ ಕಾದರಲ್ಲ ಲೂಟಿ ಕಾದರ ಅಂತ ಹೇಳಿದ್ದಾರೆ. ಏನು ಈಗ ನಾನು ಕೇಳಿಸ್ಕೊಂಡೆ, ಈಗ ಅವರು ಸಭಾಧ್ಯಕ್ಷರಾಗಿದ್ದಾರೆ, ಅನೇಕ ಕಂಪ್ಲೇಂಟ್ಗಳು ನನಗೂ ಬಂದಿದೆ. ನೀರು ಕಾಂಟ್ರಾಕ್ಟರ್ ಕೊಟ್ಟರು ಅವ್ರ ಜನಾಂಗದವ್ರಿಗೆ, ಅದರಲ್ಲೂ ಮಂಗಳೂರಿನವ್ರಿಗೆ. ನೀವು ಅದೇನೋ LHಗೆ ಲಾಕ್ಗಳನ್ನು ಮಾಡಿಸಿದ್ರು, ಸ್ಮಾರ್ಟ್ ಲಾಕ್ಗಳು, ಅದನ್ನು ಅವ್ರಿಗೆ. ಫರ್ನಿಚರ್ ಇದು ಮಾಡಿಸ್ಬೇಕು, ಅದೂ ಅವ್ರಿಗೇನೆ. ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳು ಏನೇನು ಮಾಡ್ತಾರೋ LH ವಿಧಾನಸೌಧ ಅವ್ರಿಗೆ ಬರ್ತದೆ. ಅದರಿಂದಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ಅವರು ಎಲ್ಲ ಅವರ ಜನಾಂಗಕ್ಕೆ ಕೊಟ್ಟು ಇವರು ಲೂಟಿ ಮಾಡಿದ್ದಾರೆ. ಅದರಿಂದಾಗಿ ಅಂತ ಹೇಳಿದ್ದೇನೆ ಅಂತ ನನಗೂ ಕೂಡ ಹೇಳಿದೆ. ನಾನು ಕೇಳ್ತಕ್ಕಂಥದ್ದು, ಈ ಸರ್ಕಾರ ಅದನ್ನು ತನಿಖೆ ಮಾಡಿಸ್ಬೇಕು. ಯಾಕಂತಂದರೆ ಅವರು ಸಭಾಪತಿಗಳು ಇವತ್ತು ಅಧ್ಯಕ್ಷರಾಗಿರೋ ಕಾರಣ ಅವರ ಮೇಲೇನೆ ಆ ರೀತಿ ಆಪಾದನೆ ಬಂದಿದೆ ಅಂತಂದರೆ ಇದು ಒಬ್ಬರಿಂದ ಅಲ್ಲ, ಪ್ರತಿಯೊಬ್ಬರು ಮಾತಾಡ್ತಕ್ಕಂಥ ಮಾತು. LH ಕಡೆ ಹೋದ್ರೆ ಸಾಕು, ಎಲ್ಲ ಕಾಂಟ್ರಾಕ್ಟ್ ಯಾರು ಅಂತಂತಂದರೆ ಅವರ ಎಲ್ಲ ಸಂಬಂಧಿಗಳೇ. ಅಂದರೆ ಸ್ವಜನ ಪಕ್ಷಪಾತವನ್ನು ಬೇಕಾದಷ್ಟು ಇದು ಮಾಡಿದ್ದಾರೆ ಅವರು. ಅದರಿಂದಾಗಿ ಇದು SIT ಕೊಡ್ರಿ. ಈಗ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ನೀವು SIT ಕೊಡ್ತೀರಾ ಅಥವಾ ಯಾವ ಏಜೆನ್ಸಿಯಿಂದ ಇದನ್ನು ತನಿಖೆ ಮಾಡಿಸ್ತೀರಿ, ಮಾಡಿಸಿ ಜನರಿಗೆ ಸತ್ಯಾಂಶವನ್ನು ತಿಳಿಸಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.